ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಿಂಪಲ್ ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಗೊತ್ತಾಗೋದು. ನೋಡಿ ಫ್ರೆಂಡ್ಸ್, ಯಾವಾಗಲೂ ಒಂದೇ ಥರ ಮಾಡಿ ಸ್ಪೈಸಿಯಾಗಿ ತಿನ್ನೋಕ್ಕಿಂತ ಈ ಥರ ಒಂದು ಸ್ಪೈಸಿ ಸ್ವಲ್ಪ ಕಡಿಮೆಯಾಗಿ ಕಲರ್ಫುಲ್ಲಾಗಿ ಹೇಗೆ ಒಂದು ಮಟನ್ ಗ್ರೇವಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲು. ಹೇಗೆ ಮಾಡೋದು ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದ ಹಾಗೆ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಅರ್ಧ kgಗೆ ಆದಷ್ಟು ಮಸಾಲ ನಿಮಗೆ ಹಾಕಿ ತೋರಿಸ್ತೀನಿ. ಮಟನ್ನ ಯಾವಾಗಲೂ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ಬನ್ನಿ ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಕುಕ್ಕರ್ನಲ್ಲಿ ಆದಷ್ಟು ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಬೇಕು. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು 3 ಲವಂಗ 3 ಚಕ್ಕೆ ಹಾಕಿ ಸಾಕು. ಇದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೇ ಈರುಳ್ಳಿ ಹಾಕ್ಕೊಬೇಕು, ಚಕ್ಕೆ ಮತ್ತು ಲವಂಗ. ಈರುಳ್ಳಿ ಒಂದು 3 ಈರುಳ್ಳಿನ ನಾನು ಸ್ಲೈಸಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ ಈರುಳ್ಳಿನ, ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಕಡಿಮೆನೇ ಹಾಕ್ಕೊಬೇಕು, ಯಾಕಂದರೆ ಮಟನಲ್ಲಿ ಕೊಬ್ಬಿನ ಅಂಶ ಇರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ ಆದಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸಹ ಚೆನ್ನಾಗಿ ಈ ಥರ ಬಾಡಿಸ್ಕೊಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಸಹ ಹಸಿ ವಾಸನೆ ಹೋಗಬೇಕು. ನೋಡಿ, ಇಲ್ಲಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಕಾಳು ಮೆಣಸು ಪುಡಿ, ಸ್ವಲ್ಪ ಮಟನ್ ಮಸಾಲ, ಇಲ್ಲಾಂದರೆ ನಿಮ್ಮ ಹತ್ರ ಗರಂ ಮಸಾಲ ತಗೊಳ್ಳಿ. ಮತ್ತು ಇದು ಅರಿಶಿನ ಸ್ವಲ್ಪ ಆ್ಯಡ್ ಮಾಡಬೇಕು. ನಾನು ಫೈನಲಾಗಿ ಆ್ಯಡ್ ಮಾಡ್ತೀನಿ. ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅರಿಶಿನ ಹಾಕೋದನ್ನು. ನಿಮಗೆ ನಾನು ಫೈನಲಾಗಿ ಸ್ವಲ್ಪ ಹಾಕಿದೆ, ಅದನ್ನು ನಾನು ತೋರಿಸ್ತೀನಿ. ನೋಡಿ, ಯಾವಾಗಲೂ ಅಚ್ಚ ಖಾರದ ಪುಡಿಗೆ ಈಕ್ವಲ್ ಆಗಿ ನೀವು ಧನಿಯಾ ಪೌಡರ್ ತಗೋಬೇಕು. ಸ್ವಲ್ಪ ಮೆಣಸು ಪೌಡರು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. 2 ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಒಂಚೂರೂ ಕಾಣಿಸ್ತಾ ಇಲ್ಲ. ಬೆಂದು ಬಂದ ನಂತರ ಎಷ್ಟು ಎಣ್ಣೆ ಕಾಣಿಸುತ್ತೆ ನೋಡಿ. ಕೊಬ್ಬಿನ ಅಂಶ ಎಲ್ಲ ಕರಗಿಬಿಟ್ಟು ಸಖತ್ತು ಎಣ್ಣೆ ಕಾಣಿಸುತ್ತೆ. ಅದಕ್ಕೆ ಯಾವಾಗಲೂ ಮಟನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೊಬೇಕು. ನೋಡಿ, ಮಟನ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನೋಡಿ, ಎಷ್ಟು ಈ ಎಣ್ಣೆಲೇ ಈ ಒಂದು ಮಸಾಲೆಲೇ ಚೆನ್ನಾಗಿ ಬಾಡುತ್ತೋ ಈ ಒಂದು ಮಟನ್ ಅಷ್ಟು ರುಚಿ ಕೊಡುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ಮಸಾಲದಲ್ಲಿ ಮಟನ್ನಲ್ಲಿ ಮಸಾಲ ಹತ್ತೋ ತನಕ ಈಗ ನಾವು ತಿರುಗಿಸ್ಬಿಡ್ತಾನೆ ಇರಬೇಕು. ಸಿಮ್ಮಲ್ಲಿ ಇಡೀ ಸೀದೋಗುತ್ತೆ, ಇಲ್ಲಾಂದರೆ ಮಸಾಲ ಸೀದೋದ್ರೆ ಮಟನ್ ಗ್ರೇವಿ ಚೆನ್ನಾಗಿ ಬರೋಲ್ಲ. ಇವಾಗ ಚೆನ್ನಾಗಿ ಮಸಾಲ ಫ್ರೈ ಚೆಂದ ಸಿಮ್ಮಲ್ಲೇ ಇಟ್ಟು ಈ ಮಸಾಲ ಘಮ ಅಂತ ಇದೆ. ಇವಾಗ ನಾವು ನೀರು ಹಾಕೋಣ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೋಡಿ ನಾನು. ಇವಾಗ ನಾನು 1.5 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ವಿಷಲ್ ಬರ್ಸ್ಕೋಬೇಕು. 3 ವಿಷಲ್ ಬಂದರೆ ಸಾಕು. ನೋಡಿ, 3 ವಿಷಲ್ ಬಂದಿದೆ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಎಷ್ಟು ಎಣ್ಣೆ ಅಂಶ ಕಾಣಿಸ್ತಾ ಇದೆ, ಕೊಬ್ಬಿನ ಅಂಶ. ನೋಡಿ, ಇಲ್ಲಿ ಯಾವಾಗಲೂ ಮಟನಲ್ಲಿ ಕೊಬ್ಬಿನ ಅಂಶ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಸಿಂಪಲಾದ ಒಂದು ಮಟನ್ ಗ್ರೇವಿ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರ್ ಸಿಂಪಲ್ ಮಟನ್ ಗ್ರೇವಿ ರೆಡಿ. ನೀವು ಸಹ ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಅನ್ನದ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಈ ಒಂದು ರೆಸಿಪಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಮಟನ್ ಗ್ರೇವಿ ಎಲ್ಲರೂ ಬಿಗಿನರ್ಸು ಸಹ ಮಾಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ ಬಾಯ್.